ಆತ್ಮೀಯ ವಿದ್ಯಾರ್ಥಿಗಳೇ, SSLC ವಿಜ್ಞಾನ ಭಾಗ ಸಿ ಜೀವಶಾಸ್ತ್ರ ಒಟ್ಟು 28 ಅಂಕಗಳು. ಘಟಕವಾರು 2025-26ರ 4 ಮಾದರಿ ಪ್ರಶ್ನೆ ಪತ್ರಿಕೆಯ ಪ್ರಶ್ನೋತ್ತರಗಳು. ಘಟಕ 5 ಜೀವಕ್ರಿಯೆಗಳು 8 ಅಂಕಗಳು, ನಿಯಂತ್ರಣ ಮತ್ತು ಸಹಭಾಗಿತ್ವ 6 ಅಂಕಗಳು, ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ 7 ಅಂಕಗಳು, ಆನುವಂಶೀಯತೆ 4 ಅಂಕಗಳು, ನಮ್ಮ ಪರಿಸರ 3 ಅಂಕಗಳು. ಈ ಘಟಕಗಳಿಗೆ 2025-26ರ 4 ಮಾದರಿ ಪ್ರಶ್ನೆ ಪತ್ರಿಕೆಯ ಪ್ರಶ್ನೋತ್ತರಗಳನ್ನು ನೋಡೋಣ. SSLC ವಿಜ್ಞಾನ ಪ್ರಶ್ನೆ ಪತ್ರಿಕೆ ವಿನ್ಯಾಸ 2025-26 ಘಟಕವಾರು ಅಂಕಗಳ ಹಂಚಿಕೆ. ಭಾಗ ಸಿ ಜೀವಶಾಸ್ತ್ರ ಒಟ್ಟು 28 ಅಂಕಗಳು. ಜೀವಕ್ರಿಯೆಗಳು ಘಟಕಕ್ಕೆ 1 ಅಂಕದ 2 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ, ಒಟ್ಟು 4 ಪ್ರಶ್ನೆಗಳು 8 ಅಂಕಗಳು. ನಿಯಂತ್ರಣ ಮತ್ತು ಸಹಭಾಗಿತ್ವ 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ, ಒಟ್ಟು 3 ಪ್ರಶ್ನೆಗಳು ಅಂಕಗಳು 6. ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ 1 ಅಂಕದ 2, 5 ಅಂಕದ 1 ಪ್ರಶ್ನೆಗಳು, ಒಟ್ಟು ಪ್ರಶ್ನೆಗಳು 3 ಅಂಕಗಳು 7. ಆನುವಂಶೀಯತೆ 1 ಅಂಕದ 1, 3 ಅಂಕದ 1, ಒಟ್ಟು 2 ಪ್ರಶ್ನೆಗಳು, ಒಟ್ಟು ಅಂಕಗಳು 4. ನಮ್ಮ ಪರಿಸರ 3 ಅಂಕದ 1 ಪ್ರಶ್ನೆ, ಒಟ್ಟು ಪ್ರಶ್ನೆ 1, ಒಟ್ಟು ಅಂಕಗಳು 3. ಅಧ್ಯಾಯ 5 ಜೀವಕ್ರಿಯೆಗಳು ಮಾದರಿ ಪ್ರಶ್ನೆ ಪತ್ರಿಕೆ 1. ಪ್ರೋಟೀನ್ ಅನ್ನು ಜೀರ್ಣಿಸಲು ಮೆದೋಜೀರಕ ಗ್ರಂಥಿಯಿಂದ ಸ್ರವಿಕೆಯಾಗುವ ಕಿಣ್ವ ಅಮೈಲೇಸ್, ಪೆಪ್ಸಿನ್, ಟ್ರಿಪ್ಸಿನ್, ಲೈಪೇಸ್. ಉತ್ತರ ಟ್ರಿಪ್ಸಿನ್. ಸಸ್ಯಗಳಲ್ಲಿ ಕ್ಸೈಲಮ್ ಅಂಗಾಂಶದ ಪ್ರಾಮುಖ್ಯತೆ ಏನು? ಕ್ಸೈಲಮ್ ಅಂಗಾಂಶವು ಬೇರಿನಿಂದ ಸಸ್ಯದ ವಿವಿಧ ಭಾಗಗಳಿಗೆ ನೀರು ಮತ್ತು ಖನಿಜಗಳನ್ನು ಸಾಗಿಸುತ್ತದೆ. ಕೆಳಗಿನವುಗಳನ್ನು ಹೆಸರಿಸಿ. ಮಾನವರ ಶ್ವಾಸನಾಳದಲ್ಲಿ ಗಾಳಿ ಹಾದುಹೋಗುವ ಭಾಗವು ಕುಸಿಯದಂತೆ ತಡೆಯುವ ರಚನೆಗಳು. ಮೃದ್ವಸ್ಥಿ ಉಂಗುರಗಳು. ಮೂತ್ರಪಿಂಡವು ರಕ್ತದಿಂದ ಬೇರ್ಪಡಿಸುವ ನೈಟ್ರೋಜನ್ ಯುಕ್ತ ರಾಸಾಯನಿಕಗಳು. ಯೂರಿಯಾ ಮತ್ತು ಯೂರಿಕ್ ಆಮ್ಲ. ಅಥವಾ ಸಸ್ಯಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ ಹೆಚ್ಚಾದ ಗ್ಲೂಕೋಸ್ ಯಾವ ರೂಪದಲ್ಲಿ ಸಂಗ್ರಹವಾಗುತ್ತದೆ? ಸಸ್ಯಗಳಲ್ಲಿ ಪಿಷ್ಟ ಮತ್ತು ಪ್ರಾಣಿಗಳಲ್ಲಿ ಗ್ಲೈಕೋಜನ್. ಮಾನವನ ಸಣ್ಣ ಕರುಳಿನಲ್ಲಿ ಜೀರ್ಣವಾದ ಆಹಾರವನ್ನು ಹೀರಿಕೊಳ್ಳುವ ರಚನೆಗಳನ್ನು ಹೆಸರಿಸಿ. ವಿಲ್ಲೈಗಳು. ಮಾನವನ ಹೃದಯದ ಛೇದ ನೋಟವನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಕೆಳಗಿನ ಭಾಗಗಳನ್ನು ಗುರುತಿಸಿ. ಸೆಪ್ಟಮ್, ಬಲ ಹೃತ್ಕರ್ಣ. ಸೆಪ್ಟಮ್, ಬಲ ಹೃತ್ಕರ್ಣ. ಮಾದರಿ ಪ್ರಶ್ನೆ ಪತ್ರಿಕೆ 2. ಪಿತ್ತರಸಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ. ಪಿತ್ತರಸವು ಜಠರದಿಂದ ಸ್ರವಿಕೆಯಾಗುತ್ತದೆ ಮತ್ತು ಆಹಾರವನ್ನು ಆಮ್ಲೀಯಗೊಳಿಸುತ್ತದೆ. ಜಠರದಿಂದ ಸ್ರವಿಕೆಯಾಗುತ್ತದೆ ಮತ್ತು ಆಹಾರವನ್ನು ಪ್ರತ್ಯಾಮ್ಲೀಯಗೊಳಿಸುತ್ತದೆ. ಯಕೃತ್ತಿನಿಂದ ಸ್ರವಿಕೆಯಾಗುತ್ತದೆ ಮತ್ತು ಆಹಾರವನ್ನು ಪ್ರತ್ಯಾಮ್ಲೀಯಗೊಳಿಸುತ್ತದೆ. ಮೆದೋಜೀರಕದಿಂದ ಸ್ರವಿಕೆಯಾಗುತ್ತದೆ ಮತ್ತು ಆಹಾರವನ್ನು ಪ್ರತ್ಯಾಮ್ಲೀಯಗೊಳಿಸುತ್ತದೆ. ಉತ್ತರ ಯಕೃತ್ತಿನಿಂದ ಸ್ರವಿಕೆಯಾಗುತ್ತದೆ ಮತ್ತು ಆಹಾರವನ್ನು ಪ್ರತ್ಯಾಮ್ಲೀಯಗೊಳಿಸುತ್ತದೆ. ಮಾನವನ ದೇಹದಲ್ಲಿ ರಕ್ತದಲ್ಲಿರುವ ಹಿಮೋಗ್ಲೋಬಿನ್ ಪ್ರಮಾಣಕ್ಕೂ ಬಿಡುಗಡೆಯಾಗುವ ATP ಪ್ರಮಾಣಕ್ಕೂ ಇರುವ ಸಂಬಂಧವೇನು? ರಕ್ತದಲ್ಲಿರುವ ಹಿಮೋಗ್ಲೋಬಿನ್ ಪ್ರಮಾಣ ಹೆಚ್ಚಾದಂತೆ ಜೀವಕೋಶಗಳಿಗೆ ಆಕ್ಸಿಜನ್ ಪೂರೈಕೆಯು ಹೆಚ್ಚಾಗುತ್ತದೆ. ಆದ್ದರಿಂದ ಬಿಡುಗಡೆಯಾಗುವ ATP ಪ್ರಮಾಣವು ಹೆಚ್ಚಾಗುತ್ತದೆ. ನೆಫ್ರಾನ್ನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಗ್ಲಾಮ್ಯುರುಲಸ್ ಅನ್ನು ಗುರುತಿಸಿ. ಗ್ಲಾಮ್ಯುರುಲಸ್. ಮಹಾಪಧಮನಿ ಮತ್ತು ಪುಪ್ಪಸಕ ಅಭಿಧಮನಿಗಳ ಕಾರ್ಯಗಳೇನು? ಆಕ್ಸಿಜನ್ ಸಹಿತ ರಕ್ತವನ್ನು ಹೃದಯದಿಂದ ದೇಹದ ಭಾಗಗಳಿಗೆ ಸಾಗಿಸುವುದು ಮಹಾಪಧಮನಿ. ಆಕ್ಸಿಜನ್ ಸಹಿತ ರಕ್ತವನ್ನು ಶ್ವಾಸಕೋಶದಿಂದ ಹೃದಯಕ್ಕೆ ಸಾಗಿಸುವುದು ಪುಪ್ಪಸಕ ಅಭಿಧಮನಿ. ಸಸ್ಯಗಳಲ್ಲಿ ದ್ಯುತಿಸಂಶ್ಲೇಷಣೆಯಲ್ಲಿ ಜರುಗುವ ಘಟನೆಗಳನ್ನು ತಿಳಿಸಿ. ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿ ಹೀರಿಕೆ. ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಯಾಗುವುದು. ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜಿಸಲ್ಪಡುವುದು. ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತಿಸಲ್ಪಡುವುದು.
ಕೋಶೀಯ ಉಸಿರಾಟದ ಮೊದಲ ಹಂತದಲ್ಲಿ ಗ್ಲೂಕೋಸ್ ಅಣುವು ಕೋಶ ದ್ರವ್ಯದಲ್ಲಿ ಯಾವ ಅಣುವಾಗಿ ವಿಭಜಿಸಲ್ಪಡುತ್ತದೆ? ವಿಭಜನೆಗೊಂಡ ಅಣುವು ಸ್ನಾಯು ಕೋಶಗಳಲ್ಲಿ ಹೇಗೆ ವಿಭಜಿಸಲ್ಪಡುತ್ತದೆ? ಪೈರುವೇಟ್ ಸ್ನಾಯು ಜೀವಕೋಶಗಳಲ್ಲಿ ಆಕ್ಸಿಜನ್ ಕೊರತೆಯಲ್ಲಿ ಲ್ಯಾಕ್ಟಿಕ್ ಆಮ್ಲವಾಗಿ ವಿಭಜಿಸಲ್ಪಡುತ್ತದೆ. ಕ್ಸೈಲಮ್ ಮತ್ತು ಫ್ಲೋಯಂಗಳಿಗಿರುವ ಯಾವುದಾದರೂ ಎರಡು ವ್ಯತ್ಯಾಸಗಳನ್ನು ಬರೆಯಿರಿ. ನೀರು ಮತ್ತು ಲವಣಗಳನ್ನು ಅಥವಾ ನೀರವಯವ ವಸ್ತುಗಳನ್ನು ಸಾಗಿಸುತ್ತದೆ ಕ್ಸೈಲಮ್ ಅಂಗಾಂಶ. ಆಹಾರ ಅಥವಾ ಸಾವಯವ ವಸ್ತುಗಳನ್ನು ಸಾಗಿಸುತ್ತದೆ ಫ್ಲೋಯಂ ಅಂಗಾಂಶ. ಕ್ಸೈಲಮ್ ಅಂಗಾಂಶ ವಸ್ತುಗಳ ಹರಿವು ಏಕಮುಖ, ಫ್ಲೋಯಂ ವಸ್ತುಗಳ ಹರಿವು ದ್ವಿಮುಖ, ಮೇಲ್ಮುಖ ಮತ್ತು ಕೆಳಮುಖ. ಕ್ಸೈಲಮ್ ನಳಿಕೆಗಳು ಮತ್ತು ನಾಳಗಳು ಬೇರಿನಿಂದ ಕಾಂಡಕ್ಕೆ ವಸ್ತುಗಳನ್ನು ಸಾಗಿಸುತ್ತವೆ. ಫ್ಲೋಯಂ ಜರಡಿನಾಳ ಮತ್ತು ಸಂಗಾತಿ ಕೋಶಗಳು ವಸ್ತುಗಳನ್ನು ಎಲೆಗಳಿಂದ ಎಲ್ಲಾ ಭಾಗಗಳಿಗೂ ಸಾಗಿಸುತ್ತದೆ. ಕ್ಸೈಲಮ್ ಅಂಗಾಂಶ ಶೋಷಣೆ ಒತ್ತಡದಿಂದ ಕಾರ್ಯನಿರ್ವಹಣೆ, ಫ್ಲೋಯಂ ಅಂಗಾಂಶ ಅಭಿಸರಣ ಒತ್ತಡದಿಂದ ಕಾರ್ಯನಿರ್ವಹಣೆ. ಮಾದರಿ ಪ್ರಶ್ನೆ ಪತ್ರಿಕೆ 3. ಕೆಳಗಿನವುಗಳಲ್ಲಿ ಸಸ್ಯ ಪತ್ರ ರಂಧ್ರದ ಕಾರ್ಯವೆಂದರೆ? ಅನಿಲಗಳ ವಿನಿಮಯ, ನೀರು ಮತ್ತು ಆಹಾರ ಸಾಗಾಣಿಕೆ, ಆಹಾರ ತಯಾರಿಕೆ, ಅಭಿಸರಣ ಒತ್ತಡವನ್ನು ಏರ್ಪಡಿಸುವುದು. ಉತ್ತರ ಅನಿಲಗಳ ವಿನಿಮಯ. ಸಸ್ಯಗಳಲ್ಲಿ ರಕ್ತದ ಇಮ್ಮಡಿ ಪರಿಚಲನೆಯು ಸ್ಥಿರ ಉಷ್ಣತೆಯನ್ನು ನಿರ್ವಹಿಸಲು ಅತ್ಯಗತ್ಯ. ಹೇಗೆ? ಇಮ್ಮಡಿ ಪರಿಚಲನೆ ದೇಹಕ್ಕೂ ಹೆಚ್ಚು ಸುಸ್ಥಿರ ಪ್ರಮಾಣದಲ್ಲಿ ಆಮ್ಲಜನಕವನ್ನು ಪೂರೈಕೆ ಮಾಡುತ್ತದೆ. ಸ್ಥಿರ ದೇಹ ತಾಪ ಹೊಂದಲು ಅಗತ್ಯವಾದ ಹೆಚ್ಚಿನ ಶಕ್ತಿಯನ್ನು ಉತ್ಪಾದಿಸುತ್ತದೆ. ನೆಫ್ರಾನ್ನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಮತ್ತು ಬೌಮನ್ನ ಕೋಶವನ್ನು ಗುರುತಿಸಿ. ಬೌಮನ್ನ ಕೋಶ. ಸಸ್ಯಗಳಲ್ಲಿ ಕ್ಸೈಲಮ್ ಅಂಗಾಂಶದಿಂದ ನೀರವಯವ ವಸ್ತುಗಳು ಹೇಗೆ ಸಾಗಿಸಲ್ಪಡುತ್ತವೆ ವಿವರಿಸಿ. ಸಸ್ಯದ ಎಲ್ಲಾ ಭಾಗಗಳನ್ನು ತಲುಪುವ ನೀರು ಸಾಗಿಸುವ ಕಾಲುವೆಗಳ ನಿರಂತರ ವ್ಯವಸ್ಥೆಯನ್ನು ನಿರ್ಮಿಸಲು ಕ್ಸೈಲಮ್ ಅಂಗಾಂಶದಲ್ಲಿ ಬೇರು, ಕಾಂಡ ಮತ್ತು ಎಲೆಗಳ ನಳಿಕೆಗಳು ಮತ್ತು ಟ್ರೆಕಿಡ್ಗಳು ಪರಸ್ಪರ ಸಂಪರ್ಕ ಹೊಂದಿವೆ. ಬೇರುಗಳಲ್ಲಿ ಮಣ್ಣಿನ ಸಂಪರ್ಕದಲ್ಲಿರುವ ಜೀವಕೋಶಗಳು ಸಕ್ರಿಯವಾಗಿ ಅಯಾನುಗಳನ್ನು ಹೀರಿಕೊಳ್ಳುತ್ತವೆ. ಇದು ಬೇರು ಮತ್ತು ಮಣ್ಣಿನ ನಡುವೆ ಈ ಅಯಾನುಗಳ ಸಾರತೆಯಲ್ಲಿ ವ್ಯತ್ಯಾಸ ಉಂಟು ಮಾಡುತ್ತದೆ. ಮಣ್ಣಿನಿಂದ ಬೇರುಗಳಿಗೆ ನೀರು ಚಲಿಸುತ್ತದೆ. ಎಲೆಗಳ ಜೀವಕೋಶದಿಂದ ಆವಿಯಾಗುವ ನೀರಿನ ಅಣುಗಳು ಶೋಷಣವನ್ನು ಉಂಟು ಮಾಡುವುದರಿಂದ ಬೇರುಗಳು ಕ್ಸೈಲಮ್ ಕೋಶಗಳಿಂದ ನೀರನ್ನು ಎಳೆದುಕೊಳ್ಳುತ್ತವೆ. ಸಸ್ಯಗಳಲ್ಲಿ ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕಲು ಬಳಸುವ ಯಾವುದಾದರೂ 4 ವಿಧಾನಗಳನ್ನು ಬರೆಯಿರಿ. ಹೆಚ್ಚಾದ ನೀರನ್ನು ಬಾಷ್ಪ ವಿಸರ್ಜನೆಯ ಮೂಲಕ ಹೊರಹಾಕುತ್ತವೆ. ಸಸ್ಯಗಳ ಎಲೆಗಳನ್ನು ಉದುರಿಸುತ್ತವೆ. ಸಸ್ಯಗಳು ರಾಳ ಮತ್ತು ಅಂಟುಗಳ ರೂಪದಲ್ಲಿ ಸಂಗ್ರಹವಾಗುತ್ತದೆ. ಸಸ್ಯಗಳು ಮಣ್ಣಿಗೆ ತ್ಯಾಜ್ಯ ವಸ್ತುಗಳ ವಿಸರ್ಜನೆ ಮಾಡುತ್ತವೆ. ದ್ಯುತಿ ಸಂಶ್ಲೇಷಣೆ ಸಂದರ್ಭದಲ್ಲಿ ಆಕ್ಸಿಜನ್ ಹೊರಹಾಕುತ್ತವೆ. ಮಾನವನ ಸಣ್ಣ ಕರುಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆಯನ್ನು ವಿವರಿಸಿ. ಯಕೃತ್ತಿನಿಂದ ಸ್ರವಿಕೆಯಾಗುವ ಪಿತ್ತರಸವು ಆಮ್ಲೀಯ ಆಹಾರವನ್ನು ಕ್ಷಾರೀಯಗೊಳಿಸುತ್ತದೆ. ಪಿತ್ತರಸದ ಲವಣಗಳು ಸಂಕೀರ್ಣ ಕೊಬ್ಬಿನ ದೊಡ್ಡ ಕಣಗಳನ್ನು ಚಿಕ್ಕ ಚಿಕ್ಕ ದುಂಡು ಕಣಗಳಾಗಿ ವಿಭಜಿಸಿ ಕಿಣ್ವಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತವೆ. ಮೆದೋಜೀರಕ ರಸದಲ್ಲಿರುವ ಟ್ರಿಪ್ಸಿನ್ ಪ್ರೋಟೀನ್ ಅನ್ನು ಜೀರ್ಣಿಸಲು ಸಹಾಯ ಮಾಡುತ್ತದೆ. ಮೆದೋಜೀರಕ ರಸದಲ್ಲಿರುವ ಲೈಪೇಜ್ ಎಮಲ್ಸೀಕರಣಗೊಂಡ ಕೊಬ್ಬನ್ನು ವಿಭಜಿಸಲು ಸಹಾಯ ಮಾಡುತ್ತದೆ. ಸಣ್ಣ ಕರುಳಿನ ಗ್ರಂಥಿಗಳು ಸ್ರವಿಸುವ ಕರುಳಿನ ರಸದಲ್ಲಿರುವ ಕಿಣ್ವಗಳು ಪ್ರೋಟೀನ್ಗಳನ್ನು ಅಮೈನೋ ಆಮ್ಲಗಳಾಗಿ, ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳನ್ನು ಗ್ಲೂಕೋಸ್ ಆಗಿ, ಕೊಬ್ಬುಗಳನ್ನು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ಗಳಾಗಿ ಪರಿವರ್ತಿಸುತ್ತವೆ. ಮಾನವನ ಶ್ವಾಸಕೋಶದಲ್ಲಿ ಅಲ್ವಿಯೋಲೈಗಳ ಪ್ರಮುಖ ಕಾರ್ಯವೇನು? ನಾವು ಉಸಿರಾಡುವ ಗಾಳಿ ಮತ್ತು ನಮ್ಮ ದೇಹದ ರಕ್ತ ನಡುವೆ ಅನಿಲಗಳ ವಿನಿಮಯಕ್ಕೆ ಸುಲಭಗೊಳಿಸುತ್ತದೆ. ತೆಗೆದುಕೊಂಡ ಗಾಳಿಯಲ್ಲಿ ಆಮ್ಲಜನಕ ರಕ್ತಕ್ಕೆ ವಿಸರಣೆಗೊಳ್ಳುತ್ತದೆ. ಇಂಗಾಲದ ಡೈಆಕ್ಸೈಡ್ ರಕ್ತದಿಂದ ಅಲ್ವಿಯೋಲೈಗಳಿಗೆ ವಿಸರಣೆಗೊಳ್ಳುತ್ತವೆ. ಮಾದರಿ ಪ್ರಶ್ನೆ ಪತ್ರಿಕೆ 4. ಜಲಚರ ಪ್ರಾಣಿಗಳಲ್ಲಿ ಉಸಿರಾಟದ ದರವು ಭೂಚರ ಪ್ರಾಣಿಗಳಲ್ಲಿ ಕಂಡುಬರುವುದಕ್ಕಿಂತ ಹೆಚ್ಚು ವೇಗವಾಗಿರುತ್ತದೆ. ಏಕೆ? ಗಾಳಿಯಲ್ಲಿರುವ ಆಕ್ಸಿಜನ್ ಪ್ರಮಾಣಕ್ಕೆ ಹೋಲಿಸಿದರೆ ನೀರಿನಲ್ಲಿ ಕರಗಿರುವ ಆಕ್ಸಿಜನ್ ಪ್ರಮಾಣ ಸಾಕಷ್ಟು ಕಡಿಮೆ ಇರುವುದರಿಂದ ಜಲಚರಗಳ ಉಸಿರಾಟದ ದರವು ನೆಲಜೀವಿಗಳಲ್ಲಿ ಕಂಡುಬರುವುದಕ್ಕಿಂತ ಸಾಕಷ್ಟು ವೇಗವಾಗಿರುತ್ತವೆ. ಎ ಮತ್ತು ಬಿ ಪ್ರಾಣಿಗಳ ಸಣ್ಣ ಕರುಳಿನ ಅಂದಾಜು ಉದ್ದಗಳನ್ನು ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ. ಕೋಷ್ಟಕದಲ್ಲಿಯ ದತ್ತಾಂಶವನ್ನು ಗಮನಿಸಿ ಮತ್ತು ಪ್ರಶ್ನೆಗೆ ಉತ್ತರಿಸಿ. ಪ್ರಾಣಿ ಎ 20-40 ಅಡಿ, ಬಿ 5-8 ಅಡಿಗಳು. ಎ ಮತ್ತು ಬಿ ಪ್ರಾಣಿಗಳಲ್ಲಿ ಸಸ್ಯಾಹಾರಿ ಮತ್ತು ಮಾಂಸಾಹಾರಿಯನ್ನು ಗುರುತಿಸಿ ನಿಮ್ಮ ತೀರ್ಮಾನವನ್ನು ಪುಷ್ಟೀಕರಿಸಿ. ಎ ಸಸ್ಯಾಹಾರಿ, ಏಕೆಂದರೆ ಹುಲ್ಲು ತಿನ್ನುವ ಜೀವಿಗಳು ಉದ್ದ ಸಣ್ಣ ಕರುಳನ್ನು ಹೊಂದಿವೆ, ಏಕೆಂದರೆ ಸೆಲ್ಯುಲೋಸ್ ಜೀರ್ಣಿಸುವ ಸಲುವಾಗಿ. ಬಿ ಮಾಂಸಾಹಾರಿಗಳು, ಏಕೆಂದರೆ ಗಿಡ್ಡ ಸಣ್ಣ ಕರುಳನ್ನು ಹೊಂದಿದೆ, ಜೀರ್ಣಿಸುವುದು ಸುಲಭವಾಗಿದೆ. ಮಾನವನ ಹೃದಯದ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಕೆಳಗಿನ ಭಾಗಗಳನ್ನು ಗುರುತಿಸಿ. ಉಚ್ಚ ಅಭಿಧಮನಿ, ಎಡ ಹೃತ್ಕಕ್ಷಿ. ಉಚ್ಚ ಅಭಿಧಮನಿ, ಎಡ ಹೃತ್ಕಕ್ಷಿ. ನಿಯಂತ್ರಣ ಮತ್ತು ಸಹಭಾಗಿತ್ವ.
ಅಧ್ಯಾಯ 6 ನಿಯಂತ್ರಣ ಮತ್ತು ಸಹಭಾಗಿತ್ವ. ಮಾದರಿ ಪ್ರಶ್ನೆ ಪತ್ರಿಕೆ 1. ಕೆಳಗೆ ಕೊಟ್ಟಿರುವ ಚಿತ್ರಗಳನ್ನು ಗಮನಿಸಿ. ಎಕ್ಸ್ ಭಾಗದ ಹೆಸರು ಮತ್ತು ಇದರ ಕಾರ್ಯವು. ನರಕೋಶ ರಾಸಾಯನಿಕಗಳನ್ನು ವಿದ್ಯುತ್ ಆವೇಗಗಳಂತೆ ರವಾನಿಸುವುದು. ಸಂಸರ್ಗ ಆಕ್ಸಾನ್ ತುದಿಯಲ್ಲಿ ಉತ್ಪತ್ತಿಯಾದ ವಿದ್ಯುತ್ ಸಂಕೇತಗಳನ್ನು ಡೆಂಡ್ರೈಟ್ಗೆ ರವಾನಿಸುವುದು. ನರಕೋಶ ವಿದ್ಯುತ್ ಆವೇಗಗಳನ್ನು ರಾಸಾಯನಿಕಗಳಂತೆ ರವಾನಿಸುವುದು. ಸಂಸರ್ಗ ಆಕ್ಸಾನ್ ತುದಿಯಲ್ಲಿ ಉತ್ಪತ್ತಿಯಾದ ರಾಸಾಯನಿಕ ಸಂಕೇತಗಳನ್ನು ಡೆಂಡ್ರೈಟ್ಗೆ ರವಾನಿಸುವುದು. ಉತ್ತರ ಡಿ. ಸಂಸರ್ಗ ಆಕ್ಸಾನ್ ತುದಿಯಲ್ಲಿ ಉತ್ಪತ್ತಿಯಾದ ರಾಸಾಯನಿಕ ಸಂಕೇತಗಳನ್ನು ಡೆಂಡ್ರೈಟ್ಗೆ ರವಾನಿಸುವುದು. ಬೆಳೆಯುತ್ತಿರುವ ಸಸ್ಯದ ಕಾಂಡವು ಬೆಳಕಿನ ಕಡೆಗೆ ಏಕೆ ಬಾಗುತ್ತದೆ ವಿವರಿಸಿ. ಬೆಳೆಯುತ್ತಿರುವ ಸಸ್ಯಗಳು ಬೆಳಕನ್ನು ಗ್ರಹಿಸಿದಾಗ ಅದರ ತುದಿಯಲ್ಲಿ ಆಕ್ಸಿನ್ ಎಂಬ ಹಾರ್ಮೋನ್ ಸಂಶ್ಲೇಷಿಸಿ ಜೀವಕೋಶಗಳು ಉದ್ದವಾಗಿ ಬೆಳೆಯುತ್ತವೆ. ಬೆಳಕು ಸಸ್ಯದ ಒಂದು ಕಡೆಯಿಂದ ನೆರಳಿನ ಭಾಗಕ್ಕೆ ವಿಸ್ತರಣೆಗೊಂಡು ಕಾಂಡದ ಭಾಗದಲ್ಲಿರುವ ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಪ್ರಾರಂಭಿಸುತ್ತವೆ. ಹೀಗೆ ಸಸ್ಯದ ಕಾಂಡವು ಬೆಳಕಿನ ಕಡೆಗೆ ಬಾಗಿದಂತೆ ಕಾಣುತ್ತದೆ. ಕೇಂದ್ರ ನರವ್ಯೂಹ ಮತ್ತು ಪರಿಧಿ ನರವ್ಯೂಹಗಳ ನಡುವೆ ಯಾವುದಾದರೂ 2 ವ್ಯತ್ಯಾಸಗಳನ್ನು ಬರೆಯಿರಿ. ಕೇಂದ್ರ ನರವ್ಯೂಹ ಇದು ಮೆದುಳು ಮತ್ತು ಮೆದುಳು ಬಳ್ಳಿಗಳನ್ನು ಒಳಗೊಂಡಿದೆ. ಇದು ದೇಹದ ಎಲ್ಲಾ ಭಾಗಗಳಿಂದ ಮಾಹಿತಿಯನ್ನು ಸಂಗ್ರಹಿಸಿ ಸಂಯೋಜಿಸುತ್ತದೆ. ಪರಿಧಿ ನರವ್ಯೂಹ ಇದು ಮೆದುಳು ನರಗಳು ಮತ್ತು ಮೆದುಳು ಬಳ್ಳಿಗಳಿಂದ ಹೊರಡುವ ನರಗಳನ್ನು ಒಳಗೊಂಡಿದೆ. ಇದು ಕೇಂದ್ರ ನರವ್ಯೂಹ ಮತ್ತು ದೇಹದ ಇತರ ಭಾಗಗಳ ನಡುವೆ ಸಂವಹನವನ್ನು ಅನುಕೂಲಿಸುತ್ತದೆ. ಮಾನವರಲ್ಲಿ ಕೆಳಗಿನ ಕಾರ್ಯವನ್ನು ನಿರ್ವಹಿಸುವ ಹಾರ್ಮೋನ್ಗಳನ್ನು ಹೆಸರಿಸಿ. ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುವುದು. ಇನ್ಸುಲಿನ್ ತುರ್ತು ಪರಿಸ್ಥಿತಿಯ ಸಂದರ್ಭಗಳನ್ನು ಎದುರಿಸಲು ದೇಹವನ್ನು ಸಿದ್ಧಗೊಳಿಸುವುದು. ಅಡ್ರಿನಲಿನ್ ಕೊಬ್ಬುಗಳು, ಪ್ರೋಟೀನ್ಗಳು ಮತ್ತು ಕಾರ್ಬೋಹೈಡ್ರೇಟ್ಗಳ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವುದು. ಥೈರಾಕ್ಸಿನ್. ಮಾದರಿ ಪ್ರಶ್ನೆ ಪತ್ರಿಕೆ 2. ಸಸ್ಯಗಳಲ್ಲಿ ಅಬ್ಸೆಸಿಕ್ ಆಮ್ಲದ ಕಾರ್ಯವೇನು? ಬೆಳವಣಿಗೆಯನ್ನು ಪ್ರತಿಬಂಧಿಸುತ್ತದೆ ಅಥವಾ ಕುಂಠಿತಗೊಳಿಸುತ್ತದೆ. ಪರಾವರ್ತಿತ ಚಾಪದ ಪ್ರಮುಖ ಭಾಗಗಳನ್ನು ಹೆಸರಿಸಿ. ಗ್ರಾಹಕ, ಜ್ಞಾನವಾಹಿ ನರಕೋಶ, ಸಂಬಂಧ ಕಲ್ಪಿಸುವ ನರಕೋಶ, ಕ್ರಿಯಾವಾಹಿ ನರಕೋಶ, ಕಾರ್ಯನಿರ್ವಾಹಕ. ಮಾನವರಲ್ಲಿ ಲೈಂಗಿಕ ಪರಿಪಕ್ವತೆಗೆ ಕಾರಣವಾದ ಹಾರ್ಮೋನ್ಗಳು ಯಾವುವು? ಪುರುಷರಲ್ಲಿ ಟೆಸ್ಟೋಸ್ಟೆರಾನ್ ಮತ್ತು ಸ್ತ್ರೀಯರಲ್ಲಿ ಈಸ್ಟ್ರೋಜನ್. ಮಾನವನ ಮೆದುಳಿನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಕೆಳಗಿನ ಭಾಗಗಳನ್ನು ಗುರುತಿಸಿ. ಮಹಾಮಸ್ತಿಷ್ಕ ಮತ್ತು ಪಾನ್ಸ್. ಮಹಾಮಸ್ತಿಷ್ಕ, ಪಾನ್ಸ್. ಮಾದರಿ ಪ್ರಶ್ನೆ ಪತ್ರಿಕೆ 3. ಸಸ್ಯಗಳ ದ್ವಿತೀಯ ಅನುವರ್ತನೆಗೆ ಕಾರಣವಾದ ಸಸ್ಯ ಹಾರ್ಮೋನ್. ಆಕ್ಸಿನ್, ಸೈಟೋಕೈನಿನ್, ಅಬ್ಸೆಸಿಕ್ ಆಮ್ಲ, ಜಿಬ್ಬರ್ಲಿನ್. ಉತ್ತರ ಆಕ್ಸಿನ್. ಪರಾವರ್ತಿತ ಚಾಪ ಎಂದರೇನು? ಅನೇಕ ಪ್ರಾಣಿಗಳಲ್ಲಿ ಪರಾವರ್ತಿತ ಚಾಪಗಳ ಕಾರ್ಯನಿರ್ವಹಣೆಯು ಪರಿಣಾಮಕಾರಿ ಮಾರ್ಗಗಳೆನಿಸಿವೆ ಏಕೆ? ಪ್ರಚೋದನೆಗೆ ಉಂಟಾದಾಗಿನಿಂದ ಪ್ರತಿಕ್ರಿಯೆ ತೋರುವವರೆಗೂ ಮಾಹಿತಿಯು ಹಾದು ಹೋಗುವ ಪಥವನ್ನು ಪರಾವರ್ತಿತ ಚಾಪ ಎನ್ನುವರು. ಅಥವಾ ಒಂದು ಪ್ರತಿಕ್ರಿಯೆ ಒದಗಿಸಲು ಪರಾವರ್ತನೆಯ ಸಂದೇಶಗಳು ಹಾದು ಹೋಗುವ ಮಾರ್ಗ. ಏಕೆಂದರೆ ಮೆದುಳಿನ ಆಲೋಚನಾ ಪ್ರಕ್ರಿಯೆಯು ಸಾಕಷ್ಟು ವೇಗವಾಗಿರುವುದಿಲ್ಲ. ಅನೇಕ ಪ್ರಾಣಿಗಳು ಬಹಳ ಕಡಿಮೆ ಅಥವಾ ಯಾವುದೇ ಸಂಕೀರ್ಣ ನರಕೋಶದ ಜಾಲವನ್ನು ಹೊಂದಿರುವುದಿಲ್ಲ. ಮಾನವನ ಮೆದುಳಿನ ರಚನೆ ತೋರಿಸುವ ಚಿತ್ರ ಬರೆಯಿರಿ. ಕೆಳಗಿನ ಭಾಗಗಳನ್ನು ಗುರುತಿಸಿ. ಹೈಪೋಥಾಲಮಸ್ ಮತ್ತು ಪಾನ್ಸ್. ಹೈಪೋಥಾಲಮಸ್, ಪಾನ್ಸ್. ಮಾದರಿ ಪ್ರಶ್ನೆ ಪತ್ರಿಕೆ 4. ಸಂಸರ್ಗದ ಕಾರ್ಯವೇನು? ಆಕ್ಸಾನ್ ತುದಿಯಲ್ಲಿ ಉತ್ಪತ್ತಿಯಾದ ರಾಸಾಯನಿಕ ಸಂಕೇತಗಳನ್ನು ಡೆಂಡ್ರೈಟ್ಗೆ ರವಾನಿಸುವುದು ಅಥವಾ 2 ನ್ಯೂರಾನ್ಗಳ ನಡುವೆ ನರಾವೇಗಗಳನ್ನು ವಿತರಿಸಲು ಅನುವು ಮಾಡಿಕೊಡುತ್ತದೆ. ಗುರುತ್ವಾನುವರ್ತನೆ ಎಂದರೇನು? ಧನಾತ್ಮಕ ಗುರುತ್ವಾನುವರ್ತನೆ ತೋರಿಸುವ ಸಸ್ಯದ ಭಾಗವನ್ನು ಹೆಸರಿಸಿ. ಭೂಮಿ ಅಥವಾ ಗುರುತ್ವಕ್ಕೆ ಪ್ರತಿಕ್ರಿಯೆಯಾಗಿ ಸಸ್ಯಗಳ ಬೆಳವಣಿಗೆಯನ್ನು ಪ್ರತಿಕ್ರಿಯೆಯನ್ನು ಗುರುತ್ವಾನುವರ್ತನೆ ಎನ್ನುವರು. ಧನಾತ್ಮಕ ಗುರುತ್ವಾನುವರ್ತನೆ ತೋರಿಸುವ ಸಸ್ಯದ ಭಾಗ ಬೇರು. ಮಾನವರಲ್ಲಿ ಕೆಳಗಿನ ಕಾರ್ಯಗಳನ್ನು ನಿಯಂತ್ರಿಸುವ ಹಾರ್ಮೋನ್ಗಳನ್ನು ಹೆಸರಿಸಿ. ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುವುದು ಇನ್ಸುಲಿನ್. ಪರಿಸ್ಥಿತಿ ಎದುರಿಸಲು ದೇಹವನ್ನು ಸಿದ್ಧಗೊಳಿಸುವುದು ಅಡ್ರಿನಲಿನ್. ಮುಳ್ಳಿನ ಮೇಲೆ ತಿಳಿಯದೆ ಕಾಲಿಟ್ಟಾಗ ಕಾಲನ್ನು ನಾವು ಹಿಂದಕ್ಕೆ ಎಳೆದುಕೊಳ್ಳುವ ಸನ್ನಿವೇಶದಲ್ಲಿ ಪ್ರತಿಕ್ರಿಯೆ ನೀಡಲು ಜರುಗುವ ಘಟನೆಗಳನ್ನು ಅನುಕ್ರಮವಾಗಿ ಬರೆಯಿರಿ. ಮಾನವನ ನರಮಂಡಲದ ಯಾವ ಭಾಗವು ಈ ಕ್ರಿಯೆಯನ್ನು ನಿಯಂತ್ರಿಸುತ್ತದೆ? ಚರ್ಮದ ಗ್ರಾಹಕ ಕೋಶಗಳು ಪ್ರಚೋದನೆ ಸ್ವೀಕರಿಸುತ್ತವೆ. ಜ್ಞಾನವಾಹಿ ನರದ ಮೂಲಕ ಮೆದುಳು ಬಳ್ಳಿಯನ್ನು ತಲುಪುತ್ತವೆ. ಮೆದುಳು ಬಳ್ಳಿಯಲ್ಲಿನ ಸಂಪರ್ಕ ಕಲ್ಪಿಸುವ ಕೋಶವು ಸಂದೇಶವನ್ನು ಕ್ರಿಯಾವಾಹಿ ನರಕ್ಕೆ ವರ್ಗಾಯಿಸುತ್ತದೆ. ಕ್ರಿಯಾವಾಹಿ ನರವು ಈ ಸಂದೇಶವನ್ನು ಕಾರ್ಯನಿರ್ವಾಹಕ ಘಟಕಗಳಿಗೆ ತಲುಪಿಸುತ್ತದೆ. ಆಗ ನಾವು ಕಾಲನ್ನು ಹಿಂದಕ್ಕೆ ಎಳೆದುಕೊಳ್ಳುತ್ತೇವೆ. ಮಿದುಳು ಬಳ್ಳಿ. ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ? ಅಧ್ಯಾಯ 7. ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ? ಮಾದರಿ ಪ್ರಶ್ನೆ ಪತ್ರಿಕೆ 1. ಅಮೀಬಾದಲ್ಲಿ ದ್ವಿವಿದಳನವು ಹೈಡ್ರಾದಲ್ಲಿಯ ಮಗ್ಗುವಿಕೆಗಿಂತ ಹೇಗೆ ಭಿನ್ನವಾಗಿದೆ?
ಅಮೀಬಾ ಕೋಶ ವಿಭಜನೆಯ ಸಮಯದಲ್ಲಿ ಯಾವುದೇ ಸಮತಲದಲ್ಲಿ 2 ಸಮಭಾಗಗಳಾಗಿ ವಿಭಜನೆ ಹೊಂದುತ್ತದೆ. ಹೈಡ್ರಾದಲ್ಲಿ ನಿರ್ದಿಷ್ಟ ಭಾಗದಲ್ಲಿ ಒಂದು ಮೊಗ್ಗು ಬಾಹ್ಯ ವೃದ್ಧಿಯಾಗಿ ಬೆಳೆಯುತ್ತದೆ. ಮೊಗ್ಗುಗಳು ಮಾತ್ರ ದೇಹದಿಂದ ಬೇರ್ಪಟ್ಟು ಹೊಸ ಜೀವಿಯಾಗಿ ಬೆಳೆಯುತ್ತದೆ. ಮಾನವರು ಸಾಮಾನ್ಯವಾಗಿ ಅನುಸರಿಸುವ ಗರ್ಭ ನಿರೋಧಕತೆಯ 3 ವಿಧಾನಗಳನ್ನು ಪಟ್ಟಿ. ಕಾರ್ಯವೇನು? ಯಾಂತ್ರಿಕ ವಿಧಾನ, ಕಾಂಡೋಮ್ ಬಳಕೆ, ಕಾಪರ್ ಟಿ ಬಳಕೆ. ಮೌಖಿಕ ವಿಧಾನ, ಹಾರ್ಮೋನ್ ವ್ಯತ್ಯಾಸ ಉಂಟು ಮಾಡುವ ಮಾತ್ರೆಗಳ ಸೇವನೆ. ಶಸ್ತ್ರಚಿಕಿತ್ಸಾ ವಿಧಾನ, ಪುರುಷರಲ್ಲಿ ವೀರ್ಯನಾಳಕ್ಕೆ ತಡೆಯೊಡ್ಡುವುದು, ಅಂಡನಾಳಕ್ಕೆ ತಡೆಯೊಡ್ಡುವುದು. ಮಾನವರಲ್ಲಿ ಪುರುಷ ಸಂತಾನೋತ್ಪತ್ತಿ ವ್ಯೂಹದಲ್ಲಿ ವೀರ್ಯನಾಳ ಮತ್ತು ಪ್ರೋಸ್ಟೇಟ್ ಗ್ರಂಥಿಯ ಕಾರ್ಯವೇನು? ವೃಷಣದಿಂದ ವೀರ್ಯಾಣುಗಳನ್ನು ಸಾಗಿಸುತ್ತದೆ ವೀರ್ಯನಾಳ. ಪ್ರೋಸ್ಟೇಟ್ ಗ್ರಂಥಿ ವೀರ್ಯಾಣುಗಳ ಸಾಗಾಣಿಕೆಗೆ ಅಗತ್ಯವಾದ ದ್ರವ ಮಾಧ್ಯಮವನ್ನು ಮತ್ತು ಪೋಷಕಾಂಶಗಳನ್ನು ಒದಗಿಸುತ್ತದೆ. ಋತುಚಕ್ರ ಹೇಗೆ ಉಂಟಾಗುತ್ತದೆ ವಿವರಿಸಿ. ಅಂಡವು ಫಲಿತಗೊಳ್ಳದಿದ್ದರೆ ಅದು 1 ದಿನದವರೆಗೆ ಬದುಕಿರುತ್ತದೆ. ದಪ್ಪವಾದ ಸ್ಪಂಜಿನಂಥ ಗರ್ಭಕೋಶದ ಒಳಸ್ತರಿಯು ನಿಧಾನವಾಗಿ ಬಿರುಕು ಬಿಟ್ಟು ರಕ್ತ ಮತ್ತು ಲೋಳೆಯ ರೂಪದಲ್ಲಿ ಯೋನಿಯಿಂದ ಹೊರಬರುತ್ತದೆ. ಇವು ಸರಿಸುಮಾರು ಪ್ರತಿ ತಿಂಗಳು ನಡೆಯುತ್ತದೆ. ಸ್ವಕೀಯ ಮತ್ತು ಪರಕೀಯ ಪರಾಗಸ್ಪರ್ಶಗಳ ನಡುವೆ ಯಾವುದಾದರೂ 2 ವ್ಯತ್ಯಾಸಗಳನ್ನು ಬರೆಯಿರಿ. ಸ್ವಕೀಯ ಪರಾಗಸ್ಪರ್ಶ ಅದೇ ಹೂವಿನ ಪರಾಗವು ಅದೇ ಹೂವಿನ ಶಲಾಕಾಗ್ರ ತಲುಪುವುದು. ಪರಕೀಯ ಪರಾಗಸ್ಪರ್ಶ ಒಂದು ಹೂವಿನ ಪರಾಗವು ಬೇರೆ ಹೂವಿನ ಶಲಾಕಾಗ್ರ ತಲುಪುವುದು. ಸಾಮ್ಯತೆ ಹೆಚ್ಚು, ಭಿನ್ನತೆ ಹೆಚ್ಚು. ಮಾಧ್ಯಮದ ಅಗತ್ಯವಿಲ್ಲ, ಮಾಧ್ಯಮದ ಅಗತ್ಯವಿದೆ. ಗಾಳಿ, ನೀರು, ಪ್ರಾಣಿಗಳ ಮೂಲಕ. ದ್ವಿಲಿಂಗಿ ಹೂವುಗಳಲ್ಲಿ ಕಂಡುಬರುತ್ತದೆ. ಇದು ಏಕಲಿಂಗಿ ಹಾಗೂ ದ್ವಿಲಿಂಗಿ ಹೂವುಗಳಲ್ಲಿ ಕಂಡುಬರುತ್ತದೆ. ನಿಷೇಚನ ನಂತರ ಹೂವಿನಲ್ಲಾಗುವ ಬದಲಾವಣೆಗಳೇನು? ಅಂಡಾಣುವಿನ ಒಳಗೆ ಯುಗ್ಮಜವು ಹಲವು ಬಾರಿ ವಿಭಜನೆ ಹೊಂದಿ ಭ್ರೂಣವನ್ನು ಉಂಟು ಮಾಡುತ್ತದೆ. ಪುಷ್ಪದಳ, ಪುಷ್ಪಪತ್ರ, ಕೇಸರಗಳು, ಶಲಾಕಿನಳಿಕೆ ಮತ್ತು ಶಲಾಕಾಗ್ರಗಳು ಸುಕ್ಕಾಗಿ ಉದುರಿ ಹೋಗುತ್ತವೆ. ಅಂಡಾಣು ಒಂದು ಒರಟಾದ ಪದರವನ್ನು ಬೆಳೆಸಿಕೊಳ್ಳುತ್ತದೆ ಮತ್ತು ನಿಧಾನವಾಗಿ ಬೀಜವಾಗಿ ಪರಿವರ್ತನೆಗೊಳ್ಳುತ್ತದೆ. ಅಂಡಾಶಯವು ಕ್ಷಿಪ್ರವಾಗಿ ಬೆಳೆದು ಮಾಗಿ ಹಣ್ಣಾಗುತ್ತದೆ. ಕಾಯಜ ಸಂತಾನೋತ್ಪತ್ತಿ ಯಾವುದಾದರೂ 4 ಅನುಕೂಲಗಳನ್ನು ತಿಳಿಸಿ. ಶೀಘ್ರವಾಗಿ ಹೂ ಮತ್ತು ಹಣ್ಣುಗಳನ್ನು ಬಿಡುತ್ತವೆ. ಬೀಜ ಉತ್ಪಾದಿಸಿದ ಸಸ್ಯಗಳಲ್ಲಿ ಈ ವಿಧಾನ ಉಪಯುಕ್ತ. ಅನುವಂಶೀಯವಾಗಿ ಪೋಷಕ ಸಸ್ಯವನ್ನೇ ಹೋಲುತ್ತವೆ. ಹೆಚ್ಚು ಇಳುವರಿ ನೀಡುವ ರೋಗಮುಕ್ತ ಸಸ್ಯಗಳನ್ನು ಪಡೆಯಲಾಗುತ್ತದೆ. ಕಡಿಮೆ ಸಮಯ, ಕಡಿಮೆ ಸ್ಥಳ ಮತ್ತು ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಸಂಖ್ಯೆಯ ಸಸ್ಯಗಳನ್ನು ಬೆಳೆಯಬಹುದು. ಮಾದರಿ ಪ್ರಶ್ನೆ ಪತ್ರಿಕೆ 2. ಕೆಳಗಿನ ಚಿತ್ರವನ್ನು ಗಮನಿಸಿ. ಎಕ್ಸ್ ರಚನೆಯ ಲಕ್ಷಣ ಮತ್ತು ಕಾರ್ಯವು ಕ್ರಮವಾಗಿ. ಭಿತ್ತಿ ಇರುವುದಿಲ್ಲ ಮತ್ತು ಪರಾಗಸ್ಪರ್ಶ ಮಾಡುತ್ತದೆ. ದಪ್ಪನಾದ ಭಿತ್ತಿಯನ್ನು ಹೊಂದಿದೆ ಮತ್ತು ಹೊಸ ರೈಜೋಪಸ್ ಆಗಿ ಬೆಳೆಯುತ್ತದೆ. ತೆಳುವಾದ ಭಿತ್ತಿಯನ್ನು ಹೊಂದಿದೆ ಮತ್ತು ಹೊಸ ರೈಜೋಪಸ್ ಆಗಿ ಬೆಳೆಯುತ್ತದೆ. ದಪ್ಪನಾದ ಭಿತ್ತಿಯನ್ನು ಹೊಂದಿದೆ ಮತ್ತು ಪರಾಗಸ್ಪರ್ಶ ಮಾಡುತ್ತದೆ. ಉತ್ತರ ಬಿ. ದಪ್ಪನಾದ ಭಿತ್ತಿಯನ್ನು ಹೊಂದಿದೆ ಮತ್ತು ಹೊಸ ರೈಜೋಪಸ್ ಆಗಿ ಬೆಳೆಯುತ್ತದೆ. ಸ್ತ್ರೀಯ ಗರ್ಭಾಶಯದಲ್ಲಿ ಭ್ರೂಣದ ಬೆಳವಣಿಗೆ ಹಂತದಲ್ಲಿ ಜರಾಯುವಿನ ಪಾತ್ರವೇನು? ಇದು ಭ್ರೂಣಕ್ಕೆ ತಾಯಿ ದೇಹದಿಂದ ಆಹಾರ ಮತ್ತು ಆಕ್ಸಿಜನ್ ಅಥವಾ ಪೋಷಕಾಂಶಗಳನ್ನು ಸಾಗಿಸುತ್ತದೆ. ಭ್ರೂಣದಿಂದ ತ್ಯಾಜ್ಯಗಳನ್ನು ಜರಾಯುವಿನ ಮೂಲಕ ಹೊರಹಾಕಲಾಗುತ್ತದೆ. ಪುರುಷರಲ್ಲಿ ವೃಷಣಗಳು ಕಿಬ್ಬೊಟ್ಟೆಯ ಹೊರಗೆ ಇರುತ್ತವೆ ಏಕೆ? ವೀರ್ಯಾಣುಗಳ ಸ್ರವಿಕೆಗೆ ಅಗತ್ಯವಾದ ಉಷ್ಣವನ್ನು ನಿಯಂತ್ರಿಸುತ್ತವೆ ಅಥವಾ ವೀರ್ಯಾಣುಗಳ ಉತ್ಪಾದನೆಗೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆಯ ಅವಶ್ಯಕತೆ ಇದೆ. ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ವರ್ಣತಂತುಗಳ ಸಂಖ್ಯೆಯು ಹೇಗೆ ಮರುಹೊಂದಾಣಿಕೆಯಾಗುತ್ತದೆ? ಲೈಂಗಿಕ ಸಂತಾನೋತ್ಪತ್ತಿ ನಡೆಸುವ ಜೀವಿಗಳು ಅರ್ಧದಷ್ಟು ಸಂಖ್ಯೆಯ ವರ್ಣತಂತುಗಳನ್ನು ಹೊಂದಿರುವ ಲಿಂಗಾಣುಗಳನ್ನು ಮಿಯಾಸಿಸ್ ಕೋಶ ವಿಭಜನೆ ಮೂಲಕ ಉತ್ಪತ್ತಿ ಮಾಡುತ್ತವೆ. ಲೈಂಗಿಕ ಸಂತಾನೋತ್ಪತ್ತಿಯ ಸಮಯದಲ್ಲಿ 2 ಜೀವಿಗಳ ಲಿಂಗಕೋಶಗಳು ಸಂಯೋಜಿಸಿ ಹೊಸ ಜೀವಿ ಉಂಟಾಗುತ್ತದೆ. ಇದರ ಪರಿಣಾಮವಾಗಿ ಹೊಸ ಪೀಳಿಗೆಯಲ್ಲಿ ಕ್ರೋಮೋಸೋಮ್ಗಳ ಸಂಖ್ಯೆಯಲ್ಲಿ ಮರು ಹೊಂದಾಣಿಕೆ ಉಂಟಾಗುತ್ತದೆ. ಹೈಡ್ರಾ ಮತ್ತು ಪ್ಲೆನೇರಿಯಾಗಳ ಸಂತಾನೋತ್ಪತ್ತಿ ಪ್ರಕ್ರಿಯೆಗಳು ಹೇಗೆ ಭಿನ್ನವಾಗಿವೆ? ಹೈಡ್ರಾ ಮಗುವಿಕೆಯಿಂದ ಸಂತಾನೋತ್ಪತ್ತಿ, ನಿರ್ದಿಷ್ಟ ಭಾಗದಲ್ಲಿ ಪುನರಾವರ್ತಿತ ಕೋಶ ವಿಭಜನೆಯಿಂದ ಬಾಹ್ಯ ಮೊಗ್ಗಿನ ಬೆಳವಣಿಗೆ, ಮೊಗ್ಗು ಸ್ವತಂತ್ರ ಜೀವಿಯಾಗಿ ಬೆಳೆಯುತ್ತದೆ. ಪ್ಲೆನೇರಿಯಾ ಪುನರುತ್ಪಾದನೆಯಿಂದ ಸಂತಾನೋತ್ಪತ್ತಿ, ವಿಶಿಷ್ಟ ಜೀವಕೋಶಗಳು ವೃದ್ಧಿಯಾಗುತ್ತವೆ. ವಿಭಿನ್ನ ಜೀವಕೋಶಗಳು ಬದಲಾವಣೆಗಳಿಗೆ ಒಳಗಾಗಿ ಅಂಗಾಂಶಗಳಾಗುತ್ತವೆ ಅಥವಾ ಅಭಿವರ್ಧನೆ. ಜೀವಿಯ ಅನೇಕ ತುಂಡುಗಳು ಪ್ರತ್ಯೇಕ ಜೀವಿಯಾಗಿ ಬೆಳೆಯುತ್ತವೆ. ನಿಷೇಚನ ನಂತರ ಹೂವಿನಲ್ಲಿ ಆಗುವ ಬದಲಾವಣೆಗಳೇನು? ನಿಷೇಚನ ನಂತರ ಅಂಡಾಣುವಿನೊಳಗೆ ಯುಗ್ಮಜವು ಹಲವು ಬಾರಿ ವಿಭಜನೆ ಹೊಂದಿ ಭ್ರೂಣವನ್ನು ಉಂಟು ಮಾಡುತ್ತದೆ. ಪುಷ್ಪದಳ, ಪುಷ್ಪಪತ್ರ, ಕೇಸರಗಳು, ಶಲಾಕಿನಳಿಕೆ ಮತ್ತು ಶಲಾಕಾಗ್ರಗಳು ಸುಕ್ಕಾಗಿ ಉದುರಿ ಹೋಗುತ್ತವೆ. ಅಂಡಾಣು ಒಂದು ಒರಟಾದ ಪದರವನ್ನು ಬೆಳೆಸಿಕೊಳ್ಳುತ್ತದೆ ಮತ್ತು ನಿಧಾನವಾಗಿ ಬೀಜವಾಗಿ ಪರಿವರ್ತನೆಗೊಳ್ಳುತ್ತದೆ. ಅಂಡಾಶಯವು ಕ್ಷಿಪ್ರವಾಗಿ ಬೆಳೆದು ಮಾಗಿ ಹಣ್ಣಾಗುತ್ತದೆ. ಬೀಜ ಒಂದು ಭವಿಷ್ಯದ ಸಸ್ಯವಾಗಿ ಹೇಗೆ ಬೆಳೆಯುತ್ತದೆ? ಬೀಜವು ಭ್ರೂಣವನ್ನು ಹೊಂದಿದ್ದು ಸೂಕ್ತ ಪರಿಸ್ಥಿತಿಗಳಲ್ಲಿ ಅದು ಮೊಳಕೆ ಒಡೆಯುತ್ತದೆ.
ಪ್ರಥಮ ಮೂಲವು ಭವಿಷ್ಯದ ಬೇರಾಗಿ ಬೆಳವಣಿಗೆ ಹೊಂದುತ್ತದೆ. ಪ್ರಥಮ ಕಾಂಡವು ಕಾಂಡವಾಗಿ ಬೆಳವಣಿಗೆ ಹೊಂದುತ್ತದೆ. ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಪ್ರಾರಂಭವಾಗುವವರೆಗೆ ಬೀಜದಳದಲ್ಲಿ ಸಂಗ್ರಹವಾದ ಆಹಾರವು ಬೆಳವಣಿಗೆಗಾಗಿ ಬಳಕೆ ಆಗುತ್ತದೆ. ಪ್ರಶ್ನೆ ಪತ್ರಿಕೆ 3. ಮಾನವರಲ್ಲಿ ಲೈಂಗಿಕ ಸಂಪರ್ಕದಿಂದ ಸಾಮಾನ್ಯವಾಗಿ ಹರಡುವ ಬ್ಯಾಕ್ಟೀರಿಯಾ ಸೋಂಕು. ಗೊನೋರಿಯಾ, ಏಡ್ಸ್, ಹೆಪಟೈಟಿಸ್ ಬಿ, ವಾರ್ಡ್ಸ್. ಉತ್ತರ ಗೊನೋರಿಯಾ. ಕೇಸರ ಮಾತ್ರ ಹೊಂದಿರುವವುಗಳು ಸ್ವಕೀಯ ಪರಾಗಸ್ಪರ್ಶ ಸಾಧ್ಯವೇ? ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಸಾಧ್ಯವಿಲ್ಲ. ಕಾರಣ ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಂದು ಹೂವು ಕೇಸರ ಮತ್ತು ಶಲಾಕೆಗಳನ್ನು ಹೊಂದಿರಬೇಕು ಅಥವಾ ಹೂವು ದ್ವಿಲಿಂಗಿ ಆಗಿರಬೇಕು. ಹೈಡ್ರಾ, ಸ್ಪೈರೋಗರಾ ಮತ್ತು ಅಮೀಬಾಗಳಲ್ಲಿ ಹೇಗೆ ಮರಿಜೀವಿಗಳು ಉಂಟಾಗುತ್ತವೆ ಸಂಕ್ಷಿಪ್ತವಾಗಿ ವಿವರಿಸಿ. ಹೈಡ್ರಾ ಮೊಗ್ಗುವಿಕೆ ಕ್ರಿಯೆ ಪುನರುತ್ಪಾದಕ ಜೀವಕೋಶಗಳನ್ನು ಬಳಸುತ್ತದೆ. ಒಂದು ಮೊಗ್ಗು ಬಾಹ್ಯವಾಗಿ ಬೆಳೆದು ಮಾತ್ರ ದೇಹದಿಂದ ಬೇರ್ಪಟ್ಟು ಹೊಸ ಜೀವಿಯಾಗಿ ಬೆಳೆಯುತ್ತದೆ. ಸ್ಪೈರೋಗೆರಾ ತುಂಡರಿಕೆ ವಿಧಾನ, ಜೀವಿಗಳು ಸಣ್ಣ ಸಣ್ಣ ತುಂಡುಗಳಾಗಿ ವಿಭಜನೆಯಿಂದ ಹೊಸ ಜೀವಿಯಾಗಿ ಬೆಳೆಯುತ್ತವೆ. ಅಮೀಬಾ ವಿದಳನ ಕ್ರಿಯೆ ದ್ವಿವಿದಳನ ವಿಧಾನದಿಂದ ಜರುಗುತ್ತದೆ. ಕೋಶ ವಿಭಜನೆ ವಿಧಾನದಿಂದ ಅಮೀಬಾ 2 ಮರಿಜೀವಿಗಳಾಗಿ ರೂಪುಗೊಳ್ಳುತ್ತವೆ. ನಿಷೇಚನ ನಂತರ ಹೂವಿನಲ್ಲಾಗುವ ಬದಲಾವಣೆಗಳೇನು? ನಿಷೇಚನ ನಂತರ ಅಂಡಾಣುವಿನೊಳಗೆ ಯುಗ್ಮಜವು ಹಲವು ಬಾರಿ ವಿಭಜನೆ ಹೊಂದಿ ಭ್ರೂಣವನ್ನು ಉಂಟು ಮಾಡುತ್ತದೆ. ಪುಷ್ಪದಳ, ಪುಷ್ಪಪತ್ರ, ಕೇಸರಗಳು, ಶಲಾಕೆನಳಿಕೆ ಮತ್ತು ಶಲಾಕಗರಗಳು ಸುಕ್ಕಾಗಿ ಉದುರಿ ಹೋಗುತ್ತವೆ. ಅಂಡಾಣು ಒಂದು ಒರಟಾದ ಪದರವನ್ನು ಬೆಳೆಸಿಕೊಳ್ಳುತ್ತದೆ ಮತ್ತು ನಿಧಾನವಾಗಿ ಬೀಜವಾಗಿ ಪರಿವರ್ತನೆಗೊಳ್ಳುತ್ತದೆ. ಅಂಡಾಶಯವು ಕ್ಷಿಪ್ರವಾಗಿ ಬೆಳೆದು ಮಾಗಿ ಹಣ್ಣಾಗುತ್ತದೆ. ಸ್ತ್ರೀಯರಲ್ಲಿ ನಿಷೇಚನಗೊಂಡ ಅಂಡವು ಗರ್ಭಕೋಶದಲ್ಲಿ ಹೇಗೆ ಭ್ರೂಣವಾಗಿ ಬೆಳೆಯುತ್ತದೆ? ತಾಯಿ ಗರ್ಭದಲ್ಲಿ ಈ ಭ್ರೂಣವು ಹೇಗೆ ಪೋಷಣೆಯನ್ನು ಪಡೆಯುತ್ತದೆ ವಿವರಿಸಿ. ನಿಷೇಚನಗೊಂಡ ಅಂಡ ವಿಭಜಿಸಿ ಭ್ರೂಣಾಂಕುರವಾಗುತ್ತದೆ. ಭ್ರೂಣಾಂಕುರವು ಗರ್ಭಕೋಶದ ಒಳಸ್ತರಿಯ ಮೇಲೆ ಅಂಟಿಕೊಳ್ಳುತ್ತದೆ. ಬೆಳವಣಿಗೆಯನ್ನು ಮುಂದುವರಿಸಿ ಅಂಗಗಳನ್ನು ಬೆಳೆಸಿಕೊಂಡು ಭ್ರೂಣವಾಗುತ್ತದೆ. ಪೋಷಣೆ ವಿಶೇಷ ತಟ್ಟೆ ಆಕಾರದ ಅಂಗವಾದ ಜರಾಯುವಿನ ರಚನೆ. ಭ್ರೂಣದ ಅಂಗಾಂಶ ಭಾಗದಲ್ಲಿ ವಿಲ್ಲೈ ಮತ್ತು ತಾಯಿಯ ಭಾಗದಲ್ಲಿ ರಕ್ತಾವಕಾಶಗಳಿವೆ. ಇದು ಬೆಳೆಯುತ್ತಿರುವ ಭ್ರೂಣಕ್ಕೆ ಗ್ಲುಕೋಸ್ ಮತ್ತು ಆಕ್ಸಿಜನ್ ಒದಗಿಸುತ್ತದೆ. ಮನುಷ್ಯರಲ್ಲಿ ಪುರುಷ ಸಂತಾನೋತ್ಪತ್ತಿಯಾದ ವೃಷಣಗಳು ಮತ್ತು ವೀರ್ಯನಾಳದ ಕಾರ್ಯಗಳನ್ನು ವಿವರಿಸಿ. ವೃಷಣಗಳು ವೀರ್ಯಾಣುಗಳನ್ನು ಉತ್ಪಾದಿಸುತ್ತದೆ. ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಅನ್ನು ಸ್ರವಿಸುತ್ತದೆ. ವೀರ್ಯನಾಳ ವೃಷಣಗಳಿಂದ ವೀರ್ಯಾಣುಗಳ ಸಾಗಾಣಿಕೆ ಅಥವಾ ಪೋಷಣೆಯನ್ನು ಒದಗಿಸುತ್ತವೆ. ಪ್ರಶ್ನೆ ಪತ್ರಿಕೆ 4. ರೈಜೋಪಸ್ನಲ್ಲಿ ಹೊಸ ಜೀವಿಗಳನ್ನು ಉತ್ಪಾದಿಸುವ ಪ್ರಕ್ರಿಯೆ. ಬೀಜಕ ಉತ್ಪಾದನೆ, ತುಂಡರಿಕೆ, ಮೊಗ್ಗುವಿಕೆ, ಪುನರುತ್ಪಾದನೆ. ಉತ್ತರ ಬೀಜಕ ಉತ್ಪಾದನೆ. ಹಣ್ಣಾಗಿ ಬೆಳೆಯುವ ಹೂವಿನ ಭಾಗ ಮತ್ತು ಸಸ್ಯದ ಬೇರಾಗಿ ಬೆಳೆಯುವ ಬೀಜದ ಭಾಗ ಕ್ರಮವಾಗಿ ಅಂಡಾಶಯ ಮತ್ತು ಪ್ರಥಮ ಕಾಂಡ, ಪ್ರಥಮ ಕಾಂಡ ಮತ್ತು ಪ್ರಥಮ ಮೂಲ, ಅಂಡಾಶಯ ಮತ್ತು ಪ್ರಥಮ ಮೂಲ, ಅಂಡಾಶಯ ಮತ್ತು ಅಂಡಾಣು. ಉತ್ತರ ಸಿ ಅಂಡಾಶಯ ಮತ್ತು ಪ್ರಥಮ ಮೂಲ. ಕೇಸರ ಮಾತ್ರ ಹೊಂದಿರುವ ಹೂವುಗಳನ್ನು ಸ್ವಕೀಯ ಪರಾಗಸ್ಪರ್ಶ ಸಾಧ್ಯವೇ? ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಸಾಧ್ಯವಿಲ್ಲ. ಕಾರಣ ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಂದು ಹೂವು ಕೇಸರ ಮತ್ತು ಶಲಾಕೆಗಳನ್ನು ಹೊಂದಿರಬೇಕು ಅಥವಾ ಹೂವು ದ್ವಿಲಿಂಗಿ ಆಗಿರಬೇಕು. ಮಾನವನ ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಅಂಡವು ಫಲಿತಗೊಳ್ಳದಿದ್ದರೆ ಏನಾಗುತ್ತದೆ ಸಂಕ್ಷಿಪ್ತವಾಗಿ ವಿವರಿಸಿ. ಅಂಡವು ಫಲಿತಗೊಳ್ಳದಿದ್ದರೆ ಅದು 1 ದಿನದವರೆಗೆ ಬದುಕಿರುತ್ತದೆ. ದಪ್ಪವಾದ ಸ್ಪಂಜಿನಂತಹ ಗರ್ಭಕೋಶದ ಒಳಸ್ತರಿಯು ನಿಧಾನವಾಗಿ ಬಿರುಕುಬಿಟ್ಟು ರಕ್ತ ಮತ್ತು ಲೋಳೆಯ ರೂಪದಲ್ಲಿ ಯೋನಿಯಿಂದ ಹೊರಬರುತ್ತದೆ. ಕಾಯಜ ಸಂತಾನೋತ್ಪತ್ತಿ ಯಾವುದಾದರೂ 4 ಅನುಕೂಲಗಳನ್ನು ತಿಳಿಸಿ. ಕಾಯಜ ಸಂತಾನೋತ್ಪತ್ತಿಯನ್ನು ಅಥವಾ ಲೇಯರಿಂಗ್ ಅಥವಾ ಕಸಿ ಮಾಡುವಿಕೆಯಂತಹ ವಿಧಾನಗಳಲ್ಲಿ ಕೃಷಿಯ ಉದ್ದೇಶಕ್ಕಾಗಿ ಬಳಸಲಾಗುತ್ತದೆ. ಕಾಯಜ ಸಂತಾನೋತ್ಪತ್ತಿ ಬೆಳೆಸಿದ ಸಸ್ಯಗಳು ಬೀಜಗಳಿಂದ ಬೆಳೆಸಿದ ಸಸ್ಯಗಳಿಗಿಂತ ಮುಂಚಿತವಾಗಿ ಹೂವುಗಳನ್ನು ಮತ್ತು ಹಣ್ಣುಗಳನ್ನು ಬಿಡುತ್ತವೆ. ಬೀಜಗಳನ್ನು ಉತ್ಪತ್ತಿ ಮಾಡುವ ಸಾಮರ್ಥ್ಯವನ್ನು ಕಳೆದುಕೊಂಡ ಸಸ್ಯಗಳಲ್ಲಿ ಈ ವಿಧಾನಗಳು ಸಂತಾನೋತ್ಪತ್ತಿಯನ್ನು ಸಾಧ್ಯವಾಗಿಸುತ್ತದೆ. ಉತ್ಪತ್ತಿಯಾದ ಎಲ್ಲಾ ಸಸ್ಯಗಳು ಅನುವಂಶೀಯವಾಗಿ ಪೋಷಕ ಸಸ್ಯವನ್ನು ಅವುಗಳ ಎಲ್ಲಾ ಲಕ್ಷಣಗಳೊಂದಿಗೆ ಬಹುಮಟ್ಟಿಗೆ ಹೋಲುತ್ತವೆ. ದ್ವಿವಿಧಳನದಿಂದ ಸಂತಾನೋತ್ಪತ್ತಿ ಮಾಡುವ ಜೀವಿಗಳಿಗೆ 2 ಉದಾಹರಣೆಗಳನ್ನು ಬರೆಯಿರಿ. ಅಮೀಬಾ ಮತ್ತು ಲೆಸ್ಮೇನಿಯಾ. ಸ್ತ್ರೀಯರಲ್ಲಿ ನಿಷೇಚನಗೊಂಡ ಅಂಡವು ಗರ್ಭಕೋಶದಲ್ಲಿ ಹೇಗೆ ಭ್ರೂಣವಾಗಿ ಬೆಳೆಯುತ್ತದೆ? ನಿಷೇಚನಗೊಂಡ ಅಂಡವು ವಿಭಜಿಸಿ ಪ್ರಾರಂಭಿಸುತ್ತದೆ ಮತ್ತು ಜೀವಕೋಶದ ಗೋಳ ಅಥವಾ ಭ್ರೂಣಾಂಕುರವನ್ನು ಉಂಟು ಮಾಡುತ್ತದೆ. ಭ್ರೂಣಾಂಕುರವು ಗರ್ಭಕೋಶದ ಒಳಸ್ತರಿಯ ಮೇಲೆ ಅಂಟಿಕೊಳ್ಳುತ್ತದೆ. ಗರ್ಭಕೋಶದ ಒಳಸ್ತರಿಯು ದಪ್ಪವಾಗುತ್ತದೆ ಮತ್ತು ಬೆಳೆಯುತ್ತಿರುವ ಭ್ರೂಣವನ್ನು ಪೋಷಿಸಲು ಸಾಕಷ್ಟು ರಕ್ತ ಪೂರೈಕೆಯನ್ನು ಹೊಂದಿರುತ್ತದೆ. ವಿಶೇಷ ಅಂಗಾಂಶವಾದ ಜರಾಯುವಿನ ಮೂಲಕ ಭ್ರೂಣವು ತಾಯಿಯ ರಕ್ತದ ಮೂಲಕ ಪೋಷಣೆಯನ್ನು ಪಡೆಯುತ್ತದೆ. ಯಾಂತ್ರಿಕ ಗರ್ಭ ನಿರೋಧಕ ವಿಧಾನಕ್ಕಿಂತ ಶಸ್ತ್ರಕ್ರಿಯಾ ವಿಧಾನದಿಂದ ಗರ್ಭಧಾರಣೆ ನಿಯಂತ್ರಿಸುವ ಒಂದು ಉತ್ತಮ ವಿಧಾನ. ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಹೌದು, ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ಗರ್ಭಧಾರಣೆಯನ್ನು ತಡೆಯಲು ಶಸ್ತ್ರಕ್ರಿಯಾ ವಿಧಾನ ಸುರಕ್ಷಿತವಾಗಿದೆ. ಆದರೆ ಯಾಂತ್ರಿಕ ಗರ್ಭ ನಿರೋಧಕ ವಿಧಾನವು ಸುರಕ್ಷಿತವಲ್ಲ, ಏಕೆಂದರೆ ಈ ವಿಧಾನವು ಲೈಂಗಿಕವಾಗಿ ಹರಡುವ ರೋಗಗಳನ್ನು ಸಂಪೂರ್ಣವಾಗಿ ತಡೆಗಟ್ಟುವುದಿಲ್ಲ. ಗರ್ಭಧಾರಣೆ ಉಂಟಾಗುವ ವಿರಳ ಸಾಧ್ಯತೆಗಳಿವೆ. ಗರ್ಭ ನಿರೋಧಕ ಸಾಧನಗಳಾದ ವಂಕಿ ಅಥವಾ ಕಾಪಟಿಗಳ ಉಪಯೋಗವು ಗರ್ಭಕೋಶದ ಕೆರಳುವಿಕೆಯನ್ನು ಉಂಟು ಮಾಡಬಹುದು.
ಮಾನವನ ಗಂಡು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ವೃಷಣಗಳ ಕಾರ್ಯವನ್ನು ಬರೆಯಿರಿ. ವೃಷಣಗಳು ವೀರ್ಯಾಣುಗಳ ಉತ್ಪಾದನೆಯನ್ನು ನಿಯಂತ್ರಿಸುತ್ತವೆ ಅಥವಾ ವೃಷಣಗಳು ಟೆಸ್ಟೋಸ್ಟೆರಾನ್ ಅನ್ನು ಸ್ರವಿಸುತ್ತದೆ. ಅಧ್ಯಾಯ 8 ಆನುವಂಶಿಕೆ. ಮಾದರಿ ಪ್ರಶ್ನೆ ಪತ್ರಿಕೆ 1. ಯುಗ್ಮಜ 1ರಲ್ಲಿ 24 ಜೊತೆ ವರ್ಣತಂತುಗಳಿವೆ. ಆಗ ಲಿಂಗಾಣುಗಳಲ್ಲಿರುವ ವರ್ಣತಂತುಗಳ ಸಂಖ್ಯೆಯು 24, 48, 6, 24. ಸರಿಯಾದ ಉತ್ತರ 24. ಬಟಾಣಿ ಸಸ್ಯಗಳಲ್ಲಿ ವಿಭಿನ್ನ ರೂಪಗಳನ್ನು ತೋರಿಸುವ ಕೆಳಗಿನ ಕೋಷ್ಟಕವನ್ನು ಗಮನಿಸಿ. ಹಸಿರು ಬೀಜ ಮತ್ತು ಕಾಂಡದ ತುದಿಯಲ್ಲಿ ಹೂಗಳನ್ನು ಹೊಂದಿರುವ ತಳಿ ಗುಣದ ಸೂಚಕವನ್ನು ಬರೆಯಿರಿ. ಕ್ಯಾಪಿಟಲ್ ಜಿ ಸ್ಮಾಲ್ ಎ ಅಥವಾ ಕ್ಯಾಪಿಟಲ್ ಜಿ ಸ್ಮಾಲ್ ಜಿ ಸ್ಮಾಲ್ ಎ. ವಂಶವಾಹಿಗಳಲ್ಲಿ ಸಸ್ಯದ ಎತ್ತರದ ನಿರ್ಧರಣೆ. ಸಸ್ಯದ ಕುಡಿಗಳಲ್ಲಿ ತುದಿಗಳಲ್ಲಿ ಆಕ್ಸಿನ್ ಹಾರ್ಮೋನ್ ಹೆಚ್ಚಿನ ಸಾಂದ್ರತೆಯಲ್ಲಿ ಸಂಶ್ಲೇಷಣೆಯಾಗುತ್ತದೆ. ಜೀವಕೋಶಗಳು ಉದ್ದವಾಗಿ ಪ್ರಚೋದಿಸುತ್ತವೆ. ಆಗ ಸಸ್ಯವು ನಿರ್ದೇಶಿತ ಬೆಳವಣಿಗೆಯನ್ನು ಅಥವಾ ಚಲನೆಯನ್ನು ಪ್ರದರ್ಶಿಸುತ್ತದೆ. ಮಾನವರಲ್ಲಿ ಗಂಡು ಮಗುವಿನ ಲಿಂಗ ನಿರ್ಧರಣೆ. ಮಹಿಳೆಯ ಲಿಂಗ ವರ್ಣತಂತುಗಳು ಪರಿಪೂರ್ಣ ಜೋಡಿಯಾಗಿದ್ದು ಸಮಾನ ಗಾತ್ರದ XX ವರ್ಣತಂತುಗಳಾಗಿವೆ. ಪುರುಷ ಲಿಂಗ ವರ್ಣತಂತುಗಳ ಜೋಡಿಯಲ್ಲಿ ಸಾಮಾನ್ಯ ಗಾತ್ರದ X ವರ್ಣತಂತು ಮತ್ತು ಗಾತ್ರದಲ್ಲಿ ಚಿಕ್ಕದಾದ Y ವರ್ಣತಂತುಗಳಿವೆ. ತಂದೆಯಿಂದ X ವರ್ಣತಂತು ಪಡೆದ ಮಗು ಹುಡುಗಿಯಾಗಿರುತ್ತದೆ. ತಂದೆಯಿಂದ Y ವರ್ಣತಂತು ಪಡೆದ ಮಗು ಹುಡುಗನಾಗಿರುತ್ತದೆ. ಕೆಂಪು ಹೂ ಬಿಡುವ ಬಟಾಣಿ ಸಸ್ಯವನ್ನು ಕ್ಯಾಪ್ಯುಲಾರ್, ಬಿಳಿ ಹೂ ಬಿಡುವ ಬಟಾಣಿ ಸಸ್ಯದೊಂದಿಗೆ ಕ್ಯಾಪಿಟಲ್ ಟಿ ಸಂಕಲನಗೊಳಿಸಲಾಗಿದೆ. F2 ಪೀಳಿಗೆಯಲ್ಲಿ ದೊರೆತ ಫಲಿತಾಂಶವನ್ನು ತೋರಿಸುವ ಚೆಕ್ಕರ್ ಬೋರ್ಡ್ ಬರೆಯಿರಿ. F2 ಪೀಳಿಗೆಯಲ್ಲಿ ದೊರೆತ ಸಸ್ಯಗಳ ವ್ಯಕ್ತರೂಪ ಅನುಪಾತ ಮತ್ತು ಜೀನ್ ರೂಪ ಅನುಪಾತ ಬರೆಯಿರಿ. ಚೆಕ್ಕರ್ ಬೋರ್ಡ್. ಜೀನ್ ನಮೂನೆ ಅನುಪಾತ 1:2:1, ವ್ಯಕ್ತರೂಪದ ಅನುಪಾತ 3:1. ಮಾದರಿ ಪ್ರಶ್ನೆ ಪತ್ರಿಕೆ 2. ಕೆಳಗಿನವುಗಳ ಜೀನ್ ವಂಶವಾಹಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆಗಳು. ಡಿಎನ್ಎಯು ಘಟಕವಾಗಿದೆ. ಪ್ರೋಟೀನ್ ಮಾಹಿತಿಯ ಮೂಲವಾಗಿದೆ. ಒಂದೇ ಜೀನ್ ಹಲವಾರು ಪ್ರೋಟೀನ್ಗಳನ್ನು ಸಂಶ್ಲೇಷಿಸುತ್ತದೆ. ಕಿಣ್ವವಾಗಿ ಕಾರ್ಯನಿರ್ವಹಿಸುತ್ತದೆ. ಸರಿಯಾದ ಉತ್ತರ 1 ಮತ್ತು 2. ಡಿಎನ್ಎ ಸ್ವಪ್ರತಿಕರಣ ಎಂದರೇನು? ಡಿಎನ್ಎ ತನ್ನದೇ ಆದ ಪ್ರತಿಯನ್ನು ತಯಾರಿಸುವ ಪ್ರಕ್ರಿಯೆ ಅಥವಾ ಕೋಶ ವಿಭಜನೆಯ ಸಿದ್ಧತಾ ಹಂತದಲ್ಲಿ ಮಾತ್ರ ಜೀವಕೋಶದ ಡಿಎನ್ಎ ತನ್ನನ್ನು ತಾನು ನಕಲು ಮಾಡಿಕೊಳ್ಳುವ ಕ್ರಿಯೆ. ಕೆಂಪು ಹೂ ಬಿಡುವ ಎತ್ತರದ ಬಟಾಣಿ ಸಸ್ಯವನ್ನು ಬಿಳಿ ಬಣ್ಣದ ಹೂಗಳನ್ನು ಬಿಡುವ ಗಿಡ್ಡವಾದ ಬಟಾಣಿ ಸಸ್ಯವನ್ನು ಸಂಕಲನಗೊಳಿಸಿದೆ. F2 ಪೀಳಿಗೆ ಫಲಿತಾಂಶ ಚೆಕ್ಕರ್ ಬೋರ್ಡ್ ಸಹಾಯದಿಂದ ತೋರಿಸಿ ಮತ್ತು ಅವುಗಳ ಅನುಪಾತ ಬರೆಯಿರಿ. ಚೆಕ್ಕರ್ ಬೋರ್ಡ್ ಅನುಪಾತ 9:3:3:1. ಹಳದಿ ಬೀಜಗಳ ಬಿಡುವ ಬಟಾಣಿ ಸಸ್ಯವನ್ನು ಹಸಿರು ಬೀಜಗಳನ್ನು ಬಿಡುವ ಬಟಾಣಿ ಸಸ್ಯದೊಂದಿಗೆ ಸಂಕಲನಗೊಳಿಸಿದೆ. F2 ಪೀಳಿಗೆ ಫಲಿತಾಂಶ ಚೆಕ್ಕರ್ ಬೋರ್ಡ್ ಸಹಾಯದಿಂದ ತೋರಿಸಿ ವ್ಯಕ್ತ ಮತ್ತು ಜೀನ್ ನಮೂನೆ ಅನುಪಾತ ಬರೆಯಿರಿ. ಚೆಕ್ಕರ್ ಬೋರ್ಡ್ ವ್ಯಕ್ತ ರೂಪದ ಅನುಪಾತ 3:1, ಜೀನ್ ರೂಪದ ಅನುಪಾತ 1:2:1. ಮಾದರಿ ಪ್ರಶ್ನೆ ಪತ್ರಿಕೆ 3. ಡಿಎನ್ಎ ಪ್ರತಿಕರಣ ಎಂದರೇನು? ಕೋಶ ವಿಭಜನೆಯ ಸಂದರ್ಭದಲ್ಲಿ ಡಿಎನ್ಎ ತನ್ನ ಪ್ರತಿಯನ್ನು ತಯಾರಿಸಿಕೊಳ್ಳುವ ಪ್ರಕ್ರಿಯೆ ಡಿಎನ್ಎ ಸ್ವಪ್ರತಿಕರಣ ಎನ್ನುವರು. ಅಥವಾ ಕೋಶ ವಿಭಜನೆ ಸಿದ್ಧತಾ ಹಂತದಲ್ಲಿ ಮಾತ್ರ ಜೀವಕೋಶದ ಡಿಎನ್ಎ ತನ್ನನ್ನು ತಾನು ನಕಲು ಮಾಡಿಕೊಳ್ಳುವ ಕ್ರಿಯೆ. ತಂದೆಯಿಂದಲೇ ಮಗುವೊಂದರ ಲಿಂಗ ನಿರ್ಧರಣೆಯಾಗುತ್ತದೆ ಏಕೆ? ಮಹಿಳೆ ಲಿಂಗ ವರ್ಣತಂತುಗಳು ಪರಿಪೂರ್ಣ ಜೋಡಿಯಾಗಿದ್ದು ಸಮಾನ ಗಾತ್ರದ XX ವರ್ಣತಂತುಗಳಾಗಿವೆ. ಪುರುಷ ಲಿಂಗ ವರ್ಣತಂತುಗಳು ಜೋಡಿಯಲ್ಲಿ ಸಾಮಾನ್ಯ ಗಾತ್ರದ X ಮತ್ತು ವರ್ಣತಂತು ಗಾತ್ರದಲ್ಲಿ ಚಿಕ್ಕದಾದ Y ವರ್ಣತಂತುಗಳಿವೆ. ತಂದೆಯಿಂದ X ವರ್ಣತಂತು ಪಡೆದ ಮಗು ಹುಡುಗಿಯಾಗುತ್ತದೆ. ತಂದೆಯಿಂದ Y ವರ್ಣತಂತು ಪಡೆದ ಮಗು ಹುಡುಗನಾಗಿರುತ್ತದೆ. ಹಳದಿ ಬೀಜವನ್ನು ಉತ್ಪಾದಿಸುವ ಬಟಾಣಿ ಸಸ್ಯದೊಂದಿಗೆ ಹಸಿರು ಬಟಾಣಿ ಸಸ್ಯವನ್ನು ಸಂಕಲನಗೊಳಿಸಿದೆ. ಆಗ F2 ಪೀಳಿಗೆ ದೊರೆತ ಫಲಿತಾಂಶವನ್ನು ಚೆಕ್ಕರ್ ಬೋರ್ಡ್ ಸಹಾಯದಿಂದ ಬರೆಯಿರಿ. ಚೆಕ್ಕರ್ ಬೋರ್ಡ್. ಕೆಂಪು ಹೂ ಬಿಡುವ ಎತ್ತರದ ಬಟಾಣಿ ಸಸ್ಯವನ್ನು ಬಿಳಿ ಹೂ ಬಿಡುವ ಗಿಡ್ಡನೆಯ ಬಟಾಣಿ ಸಸ್ಯವನ್ನು ಸಂಕಲನಗೊಳಿಸಿದೆ. ಆಗ F2 ಪೀಳಿಗೆ ದೊರೆತ ಫಲಿತಾಂಶವನ್ನು ತೋರಿಸುವ ಚೆಕ್ಕರ್ ಬೋರ್ಡ್ ಬರೆಯಿರಿ. ಚೆಕ್ಕರ್ ಬೋರ್ಡ್. ಮಾದರಿ ಪ್ರಶ್ನೆ ಪತ್ರಿಕೆ 4. ಲೈಂಗಿಕ ಸಂತಾನೋತ್ಪತ್ತಿ ನಡೆಸುವ ಜೀವಿಗಳಿಗೆ ತಾವಿರುವ ಪರಿಸರದಲ್ಲಿ ಉಳಿದುಕೊಳ್ಳುವ ಸಾಧ್ಯತೆಗಳು ಹೆಚ್ಚು, ಏಕೆಂದರೆ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ಈ ಜೀವಿಗಳು ಯಾವುದೇ ಭಿನ್ನತೆಗಳು ಉಂಟು ಮಾಡುವುದಿಲ್ಲ. ಡಿಎನ್ಎ ಸ್ವಪ್ರತಿಕರಣದಲ್ಲಿ ಯಾವುದೇ ದೋಷಗಳನ್ನು ಹೊಂದಿರುವುದಿಲ್ಲ. ಎಲ್ಲಾ ಪೀಳಿಗೆಗಳಲ್ಲಿ ಒಂದೇ ರೀತಿಯ ದೇಹದ ವಿನ್ಯಾಸ ಹೊಂದಿರುತ್ತವೆ. ಮುಂದಿನ ಪೀಳಿಗೆಗಳಲ್ಲಿ ಗರಿಷ್ಠ ಯಶಸ್ವಿ ಭಿನ್ನತೆಗಳನ್ನು ಹೊಂದುತ್ತವೆ. ಉತ್ತರ ಡಿ. ಮುಂದಿನ ಪೀಳಿಗೆಗಳಲ್ಲಿ ಗರಿಷ್ಠ ಯಶಸ್ವಿ ಭಿನ್ನತೆಗಳನ್ನು ಹೊಂದುತ್ತವೆ. ಗಿಡ್ಡ ಬಟಾಣಿ ಸಸ್ಯವನ್ನು ಎತ್ತರ ಬಟಾಣಿ ಸಸ್ಯದೊಂದಿಗೆ ಸಂಕಲನಗೊಳಿಸಲಾಗಿದೆ. ಈ ಪೀಳಿಗೆಯಲ್ಲಿ ದೊರೆತ ಫಲಿತಾಂಶವನ್ನು ಚೆಕ್ಕರ್ ಬೋರ್ಡ್ನ ಸಹಾಯದಿಂದ ವ್ಯಕ್ತಪಡಿಸಿ. ಚೆಕ್ಕರ್ ಬೋರ್ಡ್. ಹೆಣ್ಣು ಮಗುವಿನ ಲಿಂಗವು ಹೇಗೆ ನಿರ್ಧರಿಸಲ್ಪಡುತ್ತದೆ? ಮಹಿಳೆ ಲಿಂಗ ವರ್ಣತಂತುಗಳು ಪರಿಪೂರ್ಣ ಜೋಡಿಯಾಗಿದ್ದು ಸಮಾನ ಗಾತ್ರದ XX ವರ್ಣತಂತುಗಳಾಗಿವೆ. ಪುರುಷ ಲಿಂಗ ವರ್ಣತಂತುಗಳ ಜೋಡಿಯಲ್ಲಿ ಸಾಮಾನ್ಯ ಗಾತ್ರದ X ಮತ್ತು ಗಾತ್ರದಲ್ಲಿ ಚಿಕ್ಕದಾದ Y ವರ್ಣತಂತುಗಳಿವೆ. ತಂದೆಯಿಂದ X ವರ್ಣತಂತು ಪಡೆದ ಮಗು ಹುಡುಗಿಯಾಗುತ್ತದೆ. ತಂದೆಯಿಂದ Y ವರ್ಣತಂತು ಪಡೆದ ಮಗು ಹುಡುಗನಾಗಿರುತ್ತದೆ.
ದುಂಡನೆ ಹಳದಿ ಬೀಜಗಳನ್ನು ಉತ್ಪಾದಿಸುವ ಬಟಾಣಿ ಸಸ್ಯಗಳನ್ನು ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಲಾಗಿದೆ. ಈ ಅಟಾಯಿಸುವಿಕೆಯಲ್ಲಿ ದೊರೆತ ಫಲಿತಾಂಶವನ್ನು ಚೆಕ್ಕರ್ ಬೋರ್ಡ್ ಸಹಾಯದಿಂದ ವ್ಯಕ್ತಪಡಿಸಿ ದೊರೆತ ಸಸ್ಯಗಳ ವಿಧಗಳನ್ನು ತಿಳಿಸಿ. ಚೆಕ್ಕರ್ ಬೋರ್ಡ್ ಅನುಪಾತ 9:3:3:1. ಅಧ್ಯಾಯ 13 ನಮ್ಮ ಪರಿಸರ. ಮಾದರಿ ಪ್ರಶ್ನೆ ಪತ್ರಿಕೆ 1. ಓಜೋನ್ ಪದರವು ಭೂಮಿ ಮೇಲಿರುವ ಜೀವಿಗಳಿಗೆ ವರದಾನವಾಗಿದೆ, ಸಮರ್ಥಿಸಿ. ವಾತಾವರಣದ ಉನ್ನತ ಮಟ್ಟದಲ್ಲಿ ಸೌರ ಬೆಳಕಿನಿಂದ ಬರುವ ನೇರಳಾತೀತ ವಿಕಿರಣದಿಂದ ಭೂಮಿಯ ಮೇಲ್ಮೈಯನ್ನು ಓಜೋನ್ ರಕ್ಷಿಸುತ್ತದೆ. ಈ ಮೂಲಕ ಭೂಮಿಯ ಮೇಲಿನ ಜೀವಿಗಳನ್ನು ರಕ್ಷಿಸುತ್ತದೆ. ಓಜೋನ್ ಪದರವು ಭೂಮಿಯ ಮೇಲಿರುವ ಜೀವಿಗಳಿಗೆ ವರದಾನವಾಗಿದೆ. ಒಂದು ಆಹಾರ ಸರಪಳಿಯಲ್ಲಿ ಯಾವ ಪೋಷಣ ಸ್ತರದಲ್ಲಿ ಜೀವಿಗಳು ಜೈವಿಕ ಸಂವರ್ಧನೆಯಿಂದ ಹೆಚ್ಚು ತೊಂದರೆಗೆ ಒಳಗಾಗುತ್ತವೆ, ಏಕೆ? ಸಿಹಿನೀರು, ಶೈವಾಲಗಳು, ಮೀನುಗಳು, ಪಕ್ಷಿಗಳು. ಜೈವಿಕ ಸಂವರ್ಧನೆಯಿಂದ ಹೆಚ್ಚು ತೊಂದರೆಗೆ ಒಳಗಾಗುವ ಜೀವಿಗಳು ಪಕ್ಷಿಗಳು ಅಥವಾ ಉನ್ನತ ಪೋಷಣಾ ಸ್ತರಗಳು ಜೀವಿಗಳು, ಏಕೆಂದರೆ ಒಂದು ಪೋಷಣಾ ಸ್ತರದಿಂದ ಇನ್ನೊಂದು ಪೋಷಣಾ ಸ್ತರಕ್ಕೆ ಹೋದಂತೆ ಜೈವಿಕ ಸಂವರ್ಧನೆಗೆ ಒಳಗಾಗುವ ರಾಸಾಯನಿಕಗಳ ಸಾಂದ್ರತೆ ಹೆಚ್ಚಾಗುತ್ತದೆ. ಮಾದರಿ ಪ್ರಶ್ನೆ ಪತ್ರಿಕೆ 2. ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಎಂದರೇನು? ಸೂಕ್ಷ್ಮಾಣು ಜೀವಿಗಳಿಂದ ವಿಭಜಿಸಲ್ಪಡುವ ವಸ್ತುಗಳು. ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು. ಓಜೋನ್ ಪದರದ ಕುಸಿತಕ್ಕೆ ಕಾರಣವಾದ ಸಂಶ್ಲೇಷಿತ ರಾಸಾಯನಿಕ ಯಾವುದು? ಕ್ಲೋರೋಫ್ಲೋರೋಕಾರ್ಬನ್ ಅಥವಾ CFC. ವಿಘಟಕ ಜೀವಿಗಳಿಗೆ 2 ಉದಾಹರಣೆಗಳನ್ನು ಬರೆಯಿರಿ. ಬ್ಯಾಕ್ಟೀರಿಯಾಗಳು ಮತ್ತು ಕೊಳೆತಿನುಗಳು ಅಥವಾ ಶಿಲೀಂಧ್ರಗಳು. ಮಾದರಿ ಪ್ರಶ್ನೆ ಪತ್ರಿಕೆ 3. ಹುಲ್ಲು, ಕಪ್ಪೆ, ಹಾವು ಈ ಆಹಾರ ಸರಪಳಿಯಲ್ಲಿ ಮೊದಲ ಪೋಷಣಾ ಸ್ತರದಲ್ಲಿ 100 ಜೌಲ್ನಷ್ಟು ಶಕ್ತಿ ಪ್ರಮಾಣ ಕಂಡು ಬಂದರೆ ಮೂರನೇ ಪೋಷಣಾ ಸ್ತರದಲ್ಲಿ ಜೀವಿಯಲ್ಲಿನ ಶಕ್ತಿಯ ಪ್ರಮಾಣ ಎಷ್ಟು? 1000 ಜೌಲ್. ಒಂದು ವೇಳೆ ನಾವು ಉತ್ಪಾದಿಸುವ ಎಲ್ಲಾ ತ್ಯಾಜ್ಯಗಳು ಜೈವಿಕ ವಿಘಟನೆಯಾಗಿದ್ದರೆ ಇದು ಪರಿಸರದ ಮೇಲೆ ಯಾವ ರೀತಿಯ ಪರಿಣಾಮಗಳನ್ನು ಉಂಟು ಮಾಡುತ್ತವೆ, ಚರ್ಚಿಸಿ. ಜೈವಿಕ ವಿಘಟನೆ ಕ್ರಿಯೆಯಿಂದ ದುರ್ವಾಸನೆ ಹರಡಿ ಉಸಿರಾಟಕ್ಕೆ ತೊಂದರೆ ಉಂಟು ಮಾಡುತ್ತದೆ, ರೋಗಗಳ ಹರಡುವಿಕೆ ಕಾರಣವಾಗುತ್ತದೆ. ಜೈವಿಕ ವಿಘಟನೆಯ ತ್ಯಾಜ್ಯಗಳನ್ನು ಹಾಕುವ ಸ್ಥಳಗಳು ಕೀಟಗಳು, ಪಿಡುಗುಗಳಿಗೆ ಆಶ್ರಯ ತಾಣಗಳಾಗಿವೆ ಮತ್ತು ರೋಗಗಳನ್ನು ಹರಡುತ್ತವೆ. ಮಾದರಿ ಪ್ರಶ್ನೆ ಪತ್ರಿಕೆ 4. ಕೆಳಗಿನವುಗಳನ್ನು ವ್ಯಾಖ್ಯಾನಿಸಿ. ಆಹಾರ ಸರಪಳಿ, ಜೈವಿಕ ಸಂವರ್ಧನೆ. ಆಹಾರ ಸರಪಳಿ ಒಂದನ್ನೊಂದು ಭಕ್ಷಿಸುವ ಜೀವಿಗಳ ಸರಣಿಯನ್ನು ಆಹಾರ ಸರಪಳಿ ಎನ್ನುವರು. ಜೈವಿಕ ಸಂವರ್ಧನೆ. ಆಹಾರ ಸರಪಳಿಯಲ್ಲಿ ಮಾನವರು ಉನ್ನತ ಮಟ್ಟವನ್ನು ಆಕ್ರಮಿಸಿಕೊಳ್ಳುವುದರಿಂದ ಕೆಲವು ರಾಸಾಯನಿಕಗಳು ಆಹಾರ ಸರಪಳಿಯಲ್ಲಿ ಪ್ರವೇಶಿಸಿದಾಗ ಒಂದು ಪೋಷಣಾ ಸ್ತರದಿಂದ ಇನ್ನೊಂದು ಪೋಷಣಾ ಸ್ತರಕ್ಕೆ ಹೋದಂತೆ ಗರಿಷ್ಠ ಸಾಂದ್ರತೆಯಲ್ಲಿ ಸಂಗ್ರಹವಾಗುವುದನ್ನು ಜೈವಿಕ ಸಂವರ್ಧನೆ ಎನ್ನುವರು. ಓಜೋನ್ ಕಾರ್ಯವನ್ನು ತಿಳಿಸಿ. ಓಜೋನ್ ಕುಸಿತಕ್ಕೆ ಕಾರಣವಾದ ರಾಸಾಯನಿಕಗಳನ್ನು ಹೆಸರಿಸಿ. ಸೂರ್ಯನಿಂದ ಬರುವ ಹಾನಿಕಾರಕ ನೇರಳಾತೀತ ವಿಕಿರಣಗಳಿಂದ ಜೀವಿಗಳನ್ನು ರಕ್ಷಿಸುತ್ತದೆ. ರೆಫ್ರಿಜರೇಟರ್ ಮತ್ತು ಅಗ್ನಿಶಾಮಕಗಳಲ್ಲಿ CFC ಬಳಸುವುದರಿಂದ. ಧನ್ಯವಾದಗಳು.